ಬೆಂಗಳೂರಿನಿಂದ ಜಸ್ಟ್ 48 ಕಿಲೋಮೀಟರ್ ಕಾಟೇರಮ್ಮ ದೇವಸ್ಥಾನ ಇದೆ. ಅಲ್ಲಿ ಎಲ್ಲ ಭಕ್ತಾದಿಗಳು ಅನ್ನ ದಾಸೋಹ ಪ್ರಸಾದ ಇರುತ್ತದೆ. ಅನ್ನವೇ ಅನ್ನಪೂರ್ಣೇಶ್ವರಿ. ಭಕ್ತಾದಿಗಳು ಎಲ್ಲ ಪ್ಲೇಟಲ್ಲಿ, ಯಾಕೆಂದರೆ ಅನ್ನವನ್ನು ವೇಸ್ಟ್ ಮಾಡಬಾರದು, ಅನ್ನವನ್ನು ಚೆಲ್ಲಬಾರದು. ಅನ್ನಪೂರ್ಣೇಶ್ವರಿ, ಅನ್ನ ಎಂಬುವುದೇ ಒಂದು ಶ್ರೇಷ್ಠವಾದ್ದು. ಅನ್ನವನ್ನು ಚೆಲ್ಲಬಾರದು. ಪ್ರಸಾದ ಎಷ್ಟು ಬೇಕು ಅಷ್ಟು ತಗೊಳ್ರಿ, ಯಾಕೆಂದರೆ ಇನ್ನೊಂದು ಟೈಮು ಕೇಳಿ ಪ್ರಸಾದವನ್ನು ನೀಡಿಸಿಕೊಂಡು ಊಟ ಮಾಡಿ, ಯಾಕೆಂದರೆ ಪ್ರಸಾದವನ್ನು ವೇಸ್ಟ್ ಮಾಡಬಾರದು. ಕಾಟೇರಮ್ಮ ದೇವಸ್ಥಾನ, ಅಲ್ಲಿ ಭಕ್ತಾದಿಗಳು ಎಷ್ಟು ಭಕ್ತಾದಿಗಳು ಬರುತ್ತಾರೆ ಅಂದರೆ ಹೇಳ್ಬೇಕಂದ್ರೆ ನಿಜವಾಗಲೂ ಕಾಟೇರಮ್ಮ ದೇವಸ್ಥಾನ ಪ್ಲೇಸ್ ಮಾತ್ರ ಭಾಳ ಚೆನ್ನಾಗಿದೆ, ಸೂಪರ್ ಇದೆ ನೋಡಿ. ಭಕ್ತಾದಿಗಳು ಹೋಗಿ ಬನ್ನಿ. ಭಕ್ತಾದಿಗಳಲ್ಲಿ ಕೇಳುವುದೇ ಇಷ್ಟೇ, ಯಾಕೆಂದರೆ ಅಲ್ಲಿ ಎಷ್ಟೋ ಭಕ್ತಾದಿಗಳು ಬರುತ್ತಾರೆ. ಅನ್ನವನ್ನು ವೇಸ್ಟ್ ಮಾಡುವುದಿಲ್ಲ. ಅನ್ನವೇ ಅನ್ನಪೂರ್ಣೇಶ್ವರಿ ಎಂಬ ಪದ. ಯಾಕೆಂದರೆ ಅನ್ನವನ್ನು ಚೆಲ್ಲಬಾರದು, ವೇಸ್ಟ್ ಮಾಡಬಾರದು. ಯಾಕೆಂದರೆ ಎಲ್ಲ ಭಕ್ತಾದಿಗಳು ಪ್ರಸಾದ ತಗೊಂಡು ಬರಬೇಕಂತ ಕೋರುತ್ತಾ ಇದ್ದೀನಿ. ವಿನಂತಿ. ಶುಭೋದಯ.